ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ. ಲಿಂಗ ಜಂಗಮ ಸಂಬಂಧವ ಸಯವ ಮಾಡಿಹೆನೆಂಬರು, ಗುರು ಮುನ್ನವೋ ಶಿಷ್ಯ ಮುನ್ನವೋ. ಆವುದು ಮುನ್ನವೆಂದರಿಯರು ನೋಡ, ಇದು ಕಾರಣ ಆವ ಸಂಬಂಧವನು ಅರಿಯರು ಗುಹೇಶ್ವರ. ಈ ವಚನದ ಸಾರ ಹೀಗಿದೆ. ಗುರುವು ಶಿಷ್ಯನಿಗೆ ಲಿಂಗ ಜಂಗಮಗಳನ್ನು ಸಂಬಂಧಿಸಿ ಅವುಗಳ ಮಹತ್ವವನ್ನು ತಿಳಿಸಿಕೊಡುವನು. ಶಿಷ್ಯನಾದವನು ಅವುಗಳನ್ನು ಸ್ವಾಯತ್ತ ಸನ್ನಿಹಿತವಾಗಿಸಿಕೊಳ್ಳಬೇಕು. ಹಾಗೆ ಮಾಡದೇ ಇದ್ದರೆ ಗುರು ಶಿಷ್ಯರಲ್ಲಿ ತಾನು ಮೊದಲು ಅವನು ಮೊದಲು ಎಂಬ ಭೇದವು ಉಳಿದುಕೊಳ್ಳುವುದು. ಆದರೆ ಲಿಂಗ ಜಂಗಮಗಳನ್ನು ಸಾಧನೆಯಿಂದ ಸನ್ನಿಹಿತವಾಗಿಸಿಕೊಂಡ ಗುರು ಶಿಷ್ಯರಲ್ಲಿ ಯಾವುದೇ ಭೇದ ಭಾವಗಳು ಇರಲಾರವು. ಅವರು ಭೇದಾಶ್ರಿತವಾದ ಯಾವ ಸಂಬಂಧವನ್ನು ಅರಿಯದ ಶರಣರಾಗಿರುವರು ಎಂಬ ಅಲ್ಲಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ. ಇಂದಿನ ಮಾತು: ವೀರಶೈವ ಮತಕ್ಕೆ ಸಂಬಂಧಿಸಿದ ಎಲ್ಲ ಕ್ರಮವನ್ನು ಕೇಳಿದ ಪಾರ್ವತಿಯು ಸಂತುಷ್ಟಳಾಗಿ, ಚಂದ್ರಶೇಖರನೇ, ವಿಶ್ವಾತ್ಮನೇ, ಎಲ್ಲವನ್ನೂ ನೋಡುವವನೇ, ಆತ್ಮದೃಷ್ಟಾರನೇ, ನೀನು ತಿಳಿಸಿದ ವೀರಶೈವ ಮತದ ಕ್ರಮವನ್ನು ಮತ್ತು ಆ ಮತದಿಂದ ನಿಷ್ಪನ್ನವಾದ ರಹಸ್ಯವನ್ನು ಕೇಳಿ ಅರ್ಥ ಮಾಡಿಕೊಂಡಿದ್ದೇನೆ. ಈಗ ನಾನು ನಿರ್ಯಾಣವೆಂಬ ಹೆಸರಿನ ಯಾಗವನ್ನು ತಿಳಿದುಕೊಳ್ಳಲು ಅಪೇಕ್ಷೆಯುಳ್ಳವಳಾಗಿದ್ದೇನೆ. ಇಲ್ಲಿಯವರೆಗೆ ಲಿಂಗಧಾರಿಗಳಾದ ನರರು ಜೀವಿಸುತ್ತಿರುವಾಗ ಅವರು ಮಾಡಬೇಕಾದ ಕರ್ತವ್ಯವನ್ನು ಕುರಿತು ಹೇಳಿದ್ದೀಯ. ಇದೀಗ ಅವರ ನಿರ್ಯಾಣ ಸಮಯದಲ್ಲಿ ಆ ಜೀವಿಗಳಿಗೆ ಏನು ಮಾಡಲಾಗುತ್ತದೆ? ಅವನಿಂದ ಅಥವಾ ಬೇರೆಯವರಿಂದ, ಭಕ್ತ, ಶಿಷ್ಯ ಅಥವಾ ಮಗನಿಂದ ಅವರ ಮೃತ್ಯುವಿನ ಅನಂತರ ಏನು ತಾನೇ ಮಾಡಲ್ಪಡಬೇಕು ಎಂಬ ವಿಚಾರವನ್ನು ಕೇಳಲು ಉತ್ಸುಕಳಾಗಿರುವೆ. ನನಗೆ ಅದನ್ನು ಹೇಳು ಎಂದು ಕೇಳಿಕೊಳ್ಳುತ್ತಾಳೆ. ಶರಣು ಶರಣಾರ್ಥಿಗಳು.